ಅವರು ಮೊದಲು ಕೋಟೆ ಬಾಗಿಲು ಇಡ್ತಾರೆ, ಇಟ್ಬಿಟ್ಟು ಮನೆಗೆಲ್ಲ ಹೋಗ್ತಾರೆ. ಮಾರನೇ ದಿವಸ ಕೆಲಸ ಮಾಡೋಣ ಅಂತ ಬೆಳಿಗ್ಗೆ ಬರೋಷ್ಟೊತ್ತಿಗೆ ಕೋಟೆ ಬಾಗಿಲು ಬಿದ್ದೋಗಿರುತ್ತೆ. ಒಂದು ಪುರೋಹಿತರ ಹತ್ರ ಶಾಸ್ತ್ರ ಕೇಳ್ತಾರೆ. ಆವಾಗ ಅವರೇನು ಹೇಳ್ತಾರೆ ಅಂತಂದರೆ, ಒಂದು ಗರ್ಭಿಣಿ ಹೆಂಗಸನ್ನು ಇಲ್ಲಿ ಬಲಿ ಕೊಟ್ಟರೆ ಕೋಟೆ ಬಾಗಿಲು ನಿಲ್ಲುತ್ತೆ ಅಂತ ಹೇಳ್ತಾರೆ. ನಾನು ಬಲಿ ಆಗ್ತೀನಿ ನನ್ನ ರಾಜ್ಯಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕೆಂಪೇಗೌಡರ ಮೇಲೆ ಅಭಿಮಾನದಿಂದ ಎಷ್ಟೋ ಜನ ಬರ್ತಾರೆ. ಇವರು ಒಪ್ಪೋದಿಲ್ಲ. ಆಕೆ ಆತ್ಮಾಹುತಿ ಮಾಡ್ಕೊತೀನಿ ಅಂತ ಸ್ವತಃ ಇಲ್ಲೇ ಕೆಂಪಾಂಬುದಿ ಕೆರೆಯಲ್ಲೇ ಸ್ನಾನ ಮಾಡಿಕೊಂಡು ಅಲ್ಲೇ ಒದ್ದೆ ಬಟ್ಟೆಯಲ್ಲಿ ಅಲ್ಲಿ ಹೋಗಿ ಬಲಿ ಆಗಕ್ಕೆ ಹೋದರೆ ರಾಜರಲ್ಲಿ ಇರ್ತಾರೆ. ಸರ್, ಅದೇ ಈಗ ನಾವು ಆದಷ್ಟು ಎವಿಡೆಂಟಲ್ ಇತಿಹಾಸಗಳನ್ನೇ ಮಾತಾಡ್ಕೊಂಡು ಬರ್ತಿದ್ವಿ. ಹಾಗಂತ ನಾವು ಜಾನಪದ ಕಥೆಗಳನ್ನ ಬಿಡೋದಕ್ಕಾಗಲ್ಲ. ಹೌದು. ಸೊ ನಿಮಗೆ ಜಾನಪದ ಕಥೆಗಳು ಅಲ್ಲಿ ಆಧಾರಗಳು ಇಲ್ಲದೆ ಇರೋದ್ರಿಂದ ಹೇಳೋಕ್ಕೆ ಸ್ವಲ್ಪ ಮುಜುಗರ ಅಂತ ಅನ್ನಿಸ್ಬೋದು. ಹೌದು. ಬಟ್ ಆದರೆ ಅದು ಜಾನಪದ ಅಂದರೆ ಈಗ ಅದು ಜನಗಳಿಂದಲೇ ಬಂದಿರೋವಂಥದ್ದಾಗಿರೋದ್ರಿಂದ ನಾವು ಕೇಳಿರೋ ಅಂಥದ್ದು ಅದರಲ್ಲಿ ವಿಷಯ ಏನಿದೆ ಹೇಳೋಣ ಅಂತ ಅನಿಸುತ್ತೆ ಸರ್ ನನಗೆ. ಖಂಡಿತ ಇದು ಜಾನಪದ ಕಥೆ ಅಂತ ನಾನು ಹೇಳ್ತೀನಿ. ಹಾಂ ಸರ್. ಈ ಕೆಂಪೇಗೌಡರು ಒಂದು ಕೋಟೆನ ಕಟ್ಟೋದಕ್ಕೆ ಮೊದಲು ಪ್ರಾರಂಭ ಮಾಡಿದ್ರು. ಆ ಕೋಟೆನ ಕಟ್ಟಬೇಕಾದ್ರೆ ಒಂದು ಮೊದಲು ಕೋಟೆ ಬಾಗಿಲು ಇಡಬೇಕು, ಆಮೇಲೆ ಕೋಟೆ ಕಟ್ಟಬೇಕು. ಇವತ್ತಿಗೂ ನಾವು ಸಂಪ್ರದಾಯ ಮನೆಯದು ಹೇಗಿದೆ ಅದೇ ರೀತಿಯೇ ಕೋಟೆ ಬಾಗಿಲು ಕಟ್ಟಬೇಕು. ಇಲ್ಲೇ ಕಳಾಸಿಪಾಳ್ಯದಲ್ಲೇ ಅದರ ಕೋಟೆ ಬಾಗಿಲನ್ನ, ಈಗ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದರ ಪಕ್ಕದಲ್ಲೇ ಬೆಂಗಳೂರು ಕೋಟೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಜಾನಪದ ಕಥೆ ಏನು ಅಂತಂದರೆ, ಅವರು ಮೊದಲು ಕೋಟೆ ಬಾಗಿಲು ಇಡ್ತಾರೆ, ಇಟ್ಬಿಟ್ಟು ಮನೆಗೆಲ್ಲ ಹೋಗ್ತಾರೆ. ಮಾರನೇ ದಿವಸ ಕೆಲಸ ಮಾಡೋಣ ಅಂತ ಬೆಳಿಗ್ಗೆ ಬರೋಷ್ಟೊತ್ತಿಗೆ ಕೋಟೆ ಬಾಗಿಲು ಬಿದ್ದೋಗಿರುತ್ತೆ. ಮತ್ತೆ ಬೆಳಗ್ಗೆಯಿಂದ ಏನೋ ಒಂದು ತೊಂದರೆ ಆಗಿರ್ಬೋದು ಅಂಥೇಳಿ ಕೋಟೆ ಬಾಗಿಲು ತಿರ್ಗಾ ಕಟ್ತಾರೆ. ತಿರ್ಗಾ ಮಾರನೇ ದಿವಸಕ್ಕೆ ಬಿದ್ದೋಗಿರುತ್ತೆ. ಯಾಕೆ ಹಿಂಗೆ ಆಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ಒಂದು ಪುರೋಹಿತರ ಹತ್ರ ಶಾಸ್ತ್ರ ಕೇಳ್ತಾರೆ. ಆವಾಗ ಅವರೇನು ಹೇಳ್ತಾರೆ ಅಂತಂದರೆ, ಒಂದು ಗರ್ಭಿಣಿ ಹೆಂಗಸನ್ನು ಇಲ್ಲಿ ಬಲಿ ಕೊಟ್ಟರೆ ಕೋಟೆ ಬಾಗಿಲು ನಿಲ್ಲುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಕೆಂಪೇಗೌಡರು ಸುತಾರಾಮ್ ಒಪ್ಪಿರಲಿಲ್ಲ. ನಾನು ರಾಜ್ಯ ಕಟ್ಟಿದಿದ್ರೂ ಪರವಾಗಿಲ್ಲ, ಊರು ಕಟ್ಟಿದಿದ್ರೂ ಪರವಾಗಿಲ್ಲ, ಕೋಟೆ ಕಟ್ಟಿದಿದ್ರೂ ಪರವಾಗಿಲ್ಲ, ನನ್ನ ರಾಜ್ಯದಲ್ಲಿ ಒಬ್ಬ ಗರ್ಭಿಣಿ ಮಹಿಳೆನ ಬಲಿ ಕೊಡೋದು ನಾನು ಒಪ್ಪಲ್ಲ ಅಂತ ಹೇಳಿದರು. ಆದರೆ ಅನೇಕ ಗರ್ಭಿಣಿ ಮಹಿಳೆಯರು ನಾನು ಬಲಿ ಆಗ್ತೀನಿ ನನ್ನ ರಾಜ್ಯಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕೆಂಪೇಗೌಡರ ಮೇಲೆ ಅಭಿಮಾನದಿಂದ ಎಷ್ಟೋ ಜನ ಬರ್ತಾರೆ. ಇವರು ಒಪ್ಪೋದಿಲ್ಲ, ಬೇಕಾದರೆ ನಿಲ್ಲಿಸ್ಬಿಡಿ ಕೆಲಸನ, ಆಗೋದು ಬೇಡ ಅಂತ. ಆದರೂ ಎಷ್ಟೋ ಜನ ಆತ್ಮಾಹುತಿ ಮಾಡಿಕೊಂಡ್ರೆ ಏನು ಮಾಡ್ಬೋದು ಅಂಥೇಳಿ ಆತನೇ ಅಲ್ಲಿ ಕಾವಲು ಕಾಯ್ತಾನೆ ಕೆಂಪೇಗೌಡ್ರೆ. ಆಗ ಕೆಂಪೇಗೌಡರು ಸೊಸೆ ಲಕ್ಷ್ಮಮ್ಮ ಅಂಥೇಳಿ, ಆಕೆ ನೋಡಿ ಒಂದು ಊರಿಗೋಸ್ಕರ ಅಥವಾ ರಾಜ್ಯಕ್ಕೋಸ್ಕರ ತಾನು ಗರ್ಭಿಣಿಯಾಗಿರ್ತಾಳೆ. ಆಕೆ ಆತ್ಮಾಹುತಿ ಮಾಡ್ಕೊತೀನಿ ಅಂತ ಸ್ವತಃ ಇಲ್ಲೇ ಕೆಂಪಾಂಬುದಿ ಕೆರೆಯಲ್ಲೇ ಸ್ನಾನ ಮಾಡಿಕೊಂಡು ಅಲ್ಲೇ ಒದ್ದೆ ಬಟ್ಟೆಯಲ್ಲಿ ಅಲ್ಲಿ ಹೋಗಿ ಬಲಿ ಆಗಕ್ಕೆ ಹೋದರೆ ರಾಜರಲ್ಲಿ ಇರ್ತಾರೆ. ಆದರೆ ಅದು ಏನಾಗಿದೆಯೋ ಏನೋ, ಏನು ದೈವ ಇಚ್ಛೆನೋ ಗೊತ್ತಿಲ್ಲ, ಎಲ್ಲರಿಗೂ ನಿದ್ದೆಗೆ ಬಂದ್ಬಿಟ್ಟು ಎಲ್ಲ ಮಲಗಿಬಿಟ್ಟಿರ್ತಾರೆ, ಒಂದು ಮಂಪರು ಥರ ಅಂತೇಳಿ. ಆಕೆ ತನ್ನ ಕತ್ತನ್ನು ತಾನೇ ಕತ್ತರಿಸ್ಕೊಂಡು ಅಲ್ಲಿ ಬಲಿ ಆಗ್ತಾಳೆ. ಬೆಳಗ್ಗೆ ಎದ್ದು ನೋಡ್ತಾರೆ, ಕೋಟೆ ಬಾಗಿಲು ನಿಂತು ಬಿಟ್ಟಿದೆ. ರಾಜರಿಗೂ ಎಚ್ಚರಿಕೆ ಆಯಿತು. ಸೈನಿಕರೆಲ್ಲ ಇದ್ದರು, ಅವರು ಎದ್ದು ಬಂದು ನೋಡ್ತಾರೆ, ಕೋಟೆ ಬಾಗಿಲು ನಿಂತಿದೆ. ಅಲ್ಲಿ ನೋಡಿದ್ರೆ ಸೊಸೆ ಪ್ರಾಣ ಕೊಟ್ಟಿದ್ದಾಳೆ. ಬ್ಯೂಟಿಫುಲ್ ಸ್ಟೋರಿ ಸರ್. ಏನು ಮಾಡೋದು ಅಂತ ಹೇಳ್ಬಿಟ್ಟು ಆಕೆನ ತವರು ಬಂದುಬಿಟ್ಟು ಇಲ್ಲೇ ಕೋರಮಂಗಲ ಆಗಿರುತ್ತೆ. ಆಕೆನ ಕೋರಮಂಗಲದಲ್ಲಿ ಒಂದು ಸಮಾಧಿ ಮಾಡಿದ್ದಾರೆ. ಈಗಲೂ ಆಕೆಯ ಸಮಾಧಿ ಅಲ್ಲೇ ಇದೆ. ಗ್ರೇಟ್. ಅಂದರೆ ಕೆಂಪೇಗೌಡರ ಕುಟುಂಬದ ಕತೆ ಸಿಕ್ದಂಗಾಯ್ತು. ಕುಟುಂಬದ ಕತೆ, ಸಾಮಾನ್ಯ ಜನಗಳು ಯಾರು ಬಲಿ ಆಗಬಾರ್ದು ಅಂತ ಹೇಳಿ ಅದೇ ಕುಟುಂಬದಲ್ಲಿ ಅವ್ರದೇ ಸೊಸೆ ಹೋಗಿ ಪ್ರಾಣ ಕೊಡೋದು ಅಂದರೆ ನಿಜವಾಗ್ಲೂ
ಹೌದು. ಈಗಲೂ ಈ ನಾವು ಎಷ್ಟೇ ಜಾನಪದ ಅಂತಂದ್ರೇನು ನಮ್ಮ ಸರ್ಕಾರ ಆಕೆ ಒಂದು ಊರಿಗೋಸ್ಕರ ತ್ಯಾಗ ಮಾಡಿರೋ ಮಹಿಳೆಯರಲ್ಲಿ ಆಕೆನೂ ನಿಲ್ತಾಳೆ ಅಂತೇಳಿ ಆಕೆಯ ಪುತ್ಥಳಿಯನ್ನು ಇತ್ತೀಚೆಗೆ ನಮ್ಮ ಕಾರ್ಪೊರೇಷನ್ ಎದುರುಗಡೆನೆ ಪುತ್ಥಳಿ ಇಟ್ಟಿದ್ದಾರೆ. ಓಕೆ ಓಕೆ. ಕೆಂಪೇಗೌಡರ ಸೊಸೆದು ಲಕ್ಷ್ಮಮ್ಮ. ಅಲ್ಲಿ ಈ ಕತೆ ಆ ಥರದ್ದು ಏನಾದ್ರು ಏನು ಇದಿಲ್ಲ. ಈ ಕತೆ ಬಂದುಬಿಟ್ಟು ಕೋರಮಂಗಲದಲ್ಲಿ ಆಕೆಯ ಸಮಾಧಿ ಇದೆ. ಆ ಸಮಾಧಿ ಎದುರುಗಡೆ ಒಂದು ಇತಿಹಾಸ ಬರೆದಿದ್ದಾರೆ. ಓಕೆ. ಇವರು ಯಾರ ಪತ್ನಿ ಸರ್ ಅವರು? ಕೆಂಪೇಗೌಡರ ಮಗ ಇಮ್ಮಿಡಿ ಕೆಂಪೇಗೌಡ. ಕೆಂಪೇಗೌಡರ ಮಗ ಪತ್ನಿನೇ ಅವರು? ಹೌದು, ಲಕ್ಷ್ಮಮ್ಮ. ಹೌದು. ಆಕೆ ಕೋಟೆ ಬಾಗಿಲು ನಿಲ್ಲಿಸೋದಕ್ಕೋಸ್ಕರ ತನ್ನ ದೇಹವನ್ನು ಆತ್ಮಾಹುತಿಯನ್ನು ಮಾಡ್ಕೊಂಡಿರೋದು, ಬಲಿ ಕೊಟ್ಟಿರುವಂಥದ್ದು. ಹೌದು. ಈಗ ಹಿಂದೆ ಎಲ್ಲ ಒಂದು ಕೆರೆ ನೀರು ಬರಬೇಕಾದ್ರೆ ಕೆರೆಗೆ ಆಹಾರ ಅಂತ ಹೇಳ್ಬಿಟ್ಟು ಕೇಳಿದ್ದೀವಿ. ಹೌದು. ಅದೇ ರೀತಿ ಬೆಂಗಳೂರಲ್ಲಿ ಅದೇ ಥರದ್ದು ಕಥೆನೇ ಈ ಲಕ್ಷ್ಮಮ್ಮಂದು. ಆಕೆಗೆ ನಾವೆಲ್ಲನೂ ಋಣಿಯಾಗಿರಬೇಕು ಅಂತ ಅನಿಸುತ್ತೆ. ಈ ಮಣ್ಣಲ್ಲಿ ನೆನ್ಕೋಬೇಕಾದ ಇನ್ನೊಂದು ಮಹಿಳೆ. ಸೂಪರ್ ಸರ್. ಆಮೇಲೆ ಕೋಟೆ ಬಾಗಿಲು ನಿಂತು ಬಿಟ್ಟ ಮೇಲೆ ಕೋಟೆನ ಎಲ್ಲ ಕಟ್ತಾರೆ. ಅದು ಅಂದಾಜು ಮಾಡಬೇಕಾದ್ರೆ ಈಗಿನ ಚಾಮರಾಜಪೇಟೆಯಿಂದ ಈ ಮೈಸೂರು ರೋಡ್ಗೆ ಬಂದು ಈ ಕಡೆ ಬಂದು ಹತ್ರ ಚಾಮರಾಜಪೇಟೆವರೆಗೂ, ಈ ಕಡೆ ಒಂದು ಇಲ್ಲಿ ಒಂದು ಕಣ್ಣಾಸ್ಪತ್ರೆ ಇರುತ್ತಲ್ಲ ಆ ಕಡೆ, ಈ ಕಡೆ ಕಳ್ಳಾಸಪಾಳ್ಯ, ಇಷ್ಟು ಮಾತ್ರ ಕೋಟೆ ಕಟ್ಟಿದ್ರು. ಜೊತೆಗೆ ಅವರು ನಾನು ಹೇಳಿದೆ ಆವಾಗಲೇ, ನಾನು ಮುಂದಾಲೋಚನೆ ಜಾಸ್ತಿ. ಒಂದು ಊರು ಅಥವಾ ಒಂದು ದೇಶ ಇಂಪ್ರೂವ್ ಆಗಬೇಕಾದ್ರೆ ವ್ಯಾಪಾರ ನಡಿಬೇಕು. ಆ ಮುಂದಾಲೋಚನೆಯಿಂದ ಅನೇಕ ವ್ಯಾಪಾರಸ್ಥರನ್ನು ಇಲ್ಲಿ ಆಹ್ವಾನಿಸ್ತಾರೆ. ಬಂದರೆ ಅವ್ರಿಗೆಲ್ಲ ಸೌಕರ್ಯಗಳು ಮಾಡಿಕೊಡ್ತೀನಿ ಅಂತೇಳಿ. ಆಗ ಅನೇಕ ಕುಟುಂಬದವರು ಇಲ್ಲಿ ಬರ್ತಾರೆ, ಅನೇಕ ಜನಾಂಗದವರು ಇಲ್ಲಿ ಬರ್ತಾರೆ. ಆ ಜನಾಂಗಕ್ಕೆ ತಕ್ಕಂತೆ ಒಂದೊಂದು ಏರಿಯಾನ ಕಟ್ಟಿಕೊಡ್ತಾರೆ. ಉದಾಹರಣೆಗೆ ಮಡಿಕೆಗಳು ಮಾಡೋರು ಬಂದರೆ ಅವರಿಗೆ ಕುಂಬಾರಪೇಟೆ, ಬಳೆ ಮಾರೋರಿಗೆ ಬಳೆಪೇಟೆ, ಗಾಣಿಗರು ಇರ್ತಾರೆ ಅವ್ರಿಗೆ ಗಾಣಿಗರಪೇಟೆ, ದೊಡ್ಡಪೇಟೆ, ಚಿಕ್ಕಪೇಟೆ, ಈ ರೀತಿ ಅಕ್ಕಿಪೇಟೆ, ರಾಗಿಪೇಟೆ, ಮುತ್ಯಾಲಪೇಟೆ, ಮುತ್ತುಗಳು ಮಾರೋರು ಇದ್ರು ಮುತ್ಯಾಲಪೇಟೆ. ಅದು ಎಲ್ಲಿದೆ ಸರ್ ಮುತ್ಯಾಲಪೇಟೆ? ಇವಾಗ ನಾವು ಅಂದಾಜು ಮಾಡಬೇಕಾದ್ರೆ ಈಗಿನ ಕಬ್ಬನ್ಪೇಟೆ ಅಂತ ಕರಿತೀವಿ, ಅದರ ಪಕ್ಕದಲ್ಲೇ ಬರುತ್ತೆ ಮುತ್ಯಾಲಪೇಟೆ. ಈ ರೀತಿ ಸುಮಾರು ಪೇಟೆಗಳನ್ನ ಕಟ್ಟಿದ್ರು. ಒಳ್ಳೆ ವ್ಯಾಪಾರ ಕೇಂದ್ರ ಆಗೋಯ್ತು. ಆಗ ಅನೇಕ ವ್ಯಾಪಾರಸ್ಥರೆಲ್ಲ ಇಲ್ಲಿ ಬರ್ತಾಯಿದ್ರು ಹೊರಗಡೆಯಿಂದ. ಅದು ಯಾವ್ಯಾವ ಊರಿಂದ ಬಂದರು ಅಂತ ಹೇಳ್ಬಿಟ್ಟು ಸ್ವಲ್ಪ ನಂತರ ನಾನು ನಿಮಗೆ ತಿಳಿಸ್ತೀನಿ. ಒಳ್ಳೆ ವ್ಯಾಪಾರ ನಡೀತಾ ಇತ್ತು ಇಲ್ಲಿ. ಎಲ್ಲರಿಗೂ ಒಳ್ಳೆ ಪ್ರೋತ್ಸಾಹ ಕೊಡ್ತಾಯಿದ್ರು ರಾಜರು. ಇನ್ನು ಪ್ರೋತ್ಸಾಹ ಕೊಟ್ಟರೆ ಇನ್ನು ಜನ ಸುಮ್ಮನೆ ಇರ್ತಾರ. ಇಲ್ಲಿ ವಿನಿಮಯ ಕೇಂದ್ರ ಕೂಡ ಆಗಿತ್ತು. ಅಂದರೆ ಇವಾಗ ಉದಾಹರಣೆಗೆ ಚಿಕ್ಕಬಳ್ಳಾಪುರದ ಹತ್ರ ಏನೋ ಒಂದು ಬೆಳೆ ಬೆಳೀತಾರೆ, ಅದನ್ನು ಇಲ್ಲಿ ತಗೊಂಡು ಇಲ್ಲಿ ಮಾರಿ ಅಲ್ಲಿಗೆ ಬೇಕಾಗಿದ್ದು ಬೇರೆ ವಸ್ತುಗಳನ್ನ ಇಲ್ಲಿಂದ ತಗೊಂಡು ಹೋಗ್ತಾಯಿದ್ರು. ಅದೇ ಅವಾಗೆಲ್ಲ ಇನ್ನೂ ಬಾರ್ಟರ್ ಸಿಸ್ಟಮ್ ಥರದ್ದು ರೂಢಿಯಲ್ಲಿ ಇತ್ತಲ್ಲ. ಹೌದು, ಅವ್ರಿಗೆ ಬೇಕಾಗಿರೋ ವಸ್ತು ಇಲ್ಲಿ ಸಿಗ್ತಾ ಇತ್ತು. ಅವರು ಮಾರೋದಕ್ಕೂ ಇಲ್ಲಿ ವ್ಯವಸ್ಥೆ ಮಾಡಿದರು. ಆಗ ಇನ್ನೊಂದು ಭಾಗ ಕಟ್ಟಿದ್ರು ಅವರು. ಅದೇನಪ್ಪ ಅಂತಂದರೆ ಸಿದ್ದಿಕಟ್ಟೆ ಅಂತೇಳಿ. ಈಗ KR ಮಾರ್ಕೆಟ್ ಇದೆಯಲ್ಲ, ಮೊದಲು ಅದು ಸಿದ್ದಿಕಟ್ಟೆ ಅಂತೇಳಿ. ಅಂದರೆ ಅವ್ರ ಹತ್ರ ಒಬ್ಬ ಕೆಲಸದಾಕೆ ಇರ್ತಾಳೆ. ಅವರು ಇವ್ರಿಗೆಲ್ಲ ತುಂಬ ಆತ್ಮೀಯರಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಆಕೆ ಸಿದ್ದಮ್ಮ ಅಂತೇಳಿ. ಆಕೆ ಹೆಸರಲ್ಲಿ ಒಂದು ಕಟ್ಟೆ ಅಂತಂದರೆ ಒಂದು ಮಾರ್ಕೆಟ್ ಕಟ್ತಾರೆ. ಅಂದರೆ ತರಕಾರಿ ಎಲ್ಲ ಮಾರೋದಕ್ಕೆ ಒಂದು ಸಂತೆ ಅಂತ ಹೇಳ್ಬಿಟ್ಟು ನಡೀತಾ ಇರುತ್ತೆ. ಅದಕ್ಕೆ ಸಿದ್ದಿಕಟ್ಟೆ ಅಂತ ಕರೀತಾರೆ. ಅದೇ ಈಗ KR ಮಾರ್ಕೆಟ್ ಆಗಿರೋದು. ಈ ಕೋಟೆ ಕಟ್ಟಿ ಈ ಪೇಟೆಗಳಲ್ಲಿರುವಂಥ ವ್ಯಾಪಾರಸ್ಥರು, ಅಲ್ಲಿನ ಜನಗಳು, ಅವರಿಗೆ ಅಲ್ಲಲ್ಲೇ ಮನೆಗಳು ಕಟ್ಕೊಡೋದಕ್ಕೂ ಜಾಗ ಕೊಡ್ತಾರೆ ಇವರು. ಎಲ್ಲ ಮನೆಗಳು ಕಟ್ಟಿ ಸುಖ ಶಾಂತಿಯಿಂದ ನೆಲೆಸಿರ್ತಾರೆ. ಅವರ ಸುಖ ದುಃಖಗಳನ್ನೆಲ್ಲ ನೋಡೋ ಜವಾಬ್ದಾರಿ ರಾಜರಿಗಿರುತ್ತೆ. ಅವ್ರನ್ನೂ ಸಂರಕ್ಷಣೆ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಕೋಟೆ ಕಟ್ತಾರೆ. ಎಲ್ಲಿಂದ? KR ಮಾರ್ಕೆಟ್ನಿಂದ ಪ್ರಾರಂಭ ಆಗುತ್ತೆ. ಈಗ SJP ರೋಡ್ ಇದೆಯಲ್ಲ, ಆಗ
ಈ ಕೋಟೆ ಕಟ್ಟಿದ್ರು ಅಲ್ಲಿ. ಒಳಗಡೆ ಎಲ್ಲ ಪೇಟೆಗಳು. ಅಲ್ಲಿಂದ ಮೊದಲುಗೊಂಡು ಈಗ ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಇದೆ. ಹೌದು. ಅದರ ಪಕ್ಕದಲ್ಲಿ ಬಂದುಬಿಟ್ಟು ಕೆಂಪೇಗೌಡ ರಸ್ತೆ ಪ್ರಾರಂಭ ಆಗುತ್ತೆ. ನೀವು ನೋಡಿರ್ಬೋದು, ಕೆಂಪೇಗೌಡ ರಸ್ತೆ ಪಕ್ಕದಲ್ಲಿ ತುಂಬ ಆಳವಾಗಿದೆ. ಹೌದು. ಅದು ಎಲ್ಲ ಕಂದಕಗಳಾಗಿತ್ತು ಆಗ. ಫಸ್ಟು ಕಂದಕ ಕಟ್ಟಿದ್ರು, ವೈರಿಗಳು ಯಾರು ಒಳಗೆ ಹೋಗಬಾರ್ದು. ಸೊ ಅಲ್ಲಿ ಇದು ಬೇರೆ ಕೋಟೆನೇ ಮಾತಾಡ್ತಿರೋದು ಇವಾಗ. ಅಂದರೆ ಕೋಟೆ ಇದು, ಅದು ಪೇಟೆ. ಪೇಟೆಗೂ ಕೋಟೆಗೂ ಎಲ್ಲ ಸೇರಿಸಿ ಯಾರೋ ವೈರಿಗಳು ಒಳಗೆ ಬರಬಾರ್ದು ಅಂತೇಳಿ ಇನ್ನೊಂದು ಕೋಟೆ ಥರ ಒಂದು ಕೋಟೆನೂ ಕಟ್ಟಿದ್ರು. ಅದರ ಜೊತೆಗೆ ಒಂದು ಕಂದಕ ಇತ್ತು. ಸಾಮಾನ್ಯವಾಗಿ ಕೋಟೆಗಳು ಕಟ್ಟಿದ್ರೆ ಅಲ್ಲಿ ಕಂದಕ ಕಂದಕ ಮಾಡ್ತಾರೆ. ಅದರಲ್ಲಿ ಮೊಸಳೆಗಳು ಬಿಟ್ಟಿರ್ತಾರೆ. ಯಾರಾದರೂ ದಾಟಕ್ಕೆ ಬಂದರೆ ದಾಟಕ್ಕೆ ಸಾಧ್ಯ ಇಲ್ದಿರಂಗೆ ಒಂದು ಕಂದಕ ಕಟ್ತಾರೆ. ಈಗಲೂ ನೋಡಿ ಅದು ನೆಲಮಟ್ಟದಿಂದ ಕೆಳಕ್ಕೆ ಇದೆ ಅದು. ಅದೆಲ್ಲ ಕಂದಕಗಳಾಗಿತ್ತು. ಅಲ್ಲಿಂದ ಬಂದುಬಿಟ್ಟು ಈ ಕಡೆ ಕಬ್ಬನ್ ಇದು ಇದೆಲ್ಲ ಗುಡ್ ಶೆಡ್ ರೋಡು ಅಂತೇಳಿ ಅಲ್ಲಿನೂ ಅದೇ ಥರ ಕಂಟಿನ್ಯೂ ಆಗಿತ್ತು. ಅಲ್ಲಿಂದ ಬಂದು ಈ ಕಡೆ KR ಮಾರ್ಕೆಟ್ವರೆಗೂ ಅಲ್ಲೂ ಒಂದು ಕೋಟೆ ಕಟ್ಟಿದ್ರು. ಅಲ್ಲಿ ಕಂದಕಗಳು ಕಟ್ಟಿದ್ರು. ಇದಕ್ಕೆ ಸುಮಾರು ಗೇಟ್ಗಳಿಟ್ಟಿದ್ರು. ಉದಾಹರಣೆಗೆ ಯಲಹಂಕ ಸೈಡ್ ಇರೋದಕ್ಕೆ ಯಲಹಂಕ ಗೇಟು, ಈ ಕಡೆ ಕೆಂಗೇರಿ ಕಡೆ ಇರೋದಕ್ಕೆ ಕೆಂಗೇರಿ ಗೇಟು, ಈ ಕಡೆ ಕಾನಕಾನಹಳ್ಳಿ ಅಂದರೆ ಈಗಿನ ಕನಕಪುರ ರೋಡ್ಗೆ ಕಾನಕಾನಹಳ್ಳಿ ಗೇಟು, ಈ ಕಡೆ ಸೊಂಡೆಗೊಪ್ಪ ಗೇಟು, ಈ ಕಡೆ ಮೈಸೂರು ಗೇಟು. ಈ ರೀತಿ ಅನೇಕ ಗೇಟುಗಳನ್ನ ಕಟ್ಟಿದ್ರು ಒಳಗೆ ಬರೋದಕ್ಕೆ. ಅಲ್ಲಿ ಸೈನಿಕರು ಬರೋ ಥರ ಎಲ್ಲ ರೀತಿಯಿಂದನೂ ಬರಬೇಕು, ವೈರಿಗಳು ಯಾರು ಒಳಗೆ ಬರ್ದಿರಂಗೆ ಅಲ್ಲಿ ಕಾವಲುಗಾರನ ಇಟ್ಟುಬಿಟ್ಟು ಈ ರೀತಿ ಅನೇಕ ಗೇಟುಗಳನ್ನ ಕಟ್ಟಿದ್ರು. ಎಷ್ಟು ಮುಂದಾಲೋಚನೆ ಇತ್ತು ರಾಜರಿಗೆ ನೋಡಿ. ಫಸ್ಟು ಕೋಟೆ ಕಟ್ಟಿದ್ರು, ಅದಕ್ಕೆ ಯಾವ ರೀತಿ ಕಂದಕಗಳನ್ನು ಮಾಡಬೇಕು, ಮತ್ತು ವ್ಯಾಪಾರ ಆಗಬೇಕು ಅಂತ ಹೇಳ್ಬಿಟ್ಟು ಪೇಟೆಗಳನ್ನು ಕಟ್ಟಿದ್ರು. ಇಷ್ಟೇ ಅಲ್ಲ, ಅವರ ದೃಷ್ಟಿ ಹೆಂಗಿದೆ ಅಂತಂದರೆ ಅನೇಕ ದೇವಸ್ಥಾನಗಳು ಕಟ್ಟಿದ್ರು. ಎಲ್ಲ ಜನಾಂಗದವರು ಪೂಜೆ ಮಾಡಬೇಕು, ಅವರವ್ರ ಜನಾಂಗಕ್ಕೂ ಒಂದು ದೇವಸ್ಥಾನಗಳು ಕಟ್ಟಿಕೊಟ್ರು. ಈ ರೀತಿ ಅನೇಕ ದೇವಸ್ಥಾನಗಳು ಕಟ್ಟರು. ಒಟ್ಟಾಗಿ ಹೇಳಬೇಕಂದ್ರೆ ಕೆಂಪೇಗೌಡರು ಜನಾನುರಾಗಿಯಾಗಿ ಆಡಳಿತ ನಡೆಸಿದ್ದಾರೆ. ಇದಕ್ಕೆ ಇವೆಲ್ಲ ಉದಾಹರಣೆಗಳಾಗುತ್ತೆ. ದೇವಸ್ಥಾನಗಳು ಅಂದರೆ ಉದಾಹರಣೆಗಳು ಯಾವ ಹೇಳ್ಬೋದು ಸರ್? ಕೆಂಪೇಗೌಡರೇ ಕಟ್ಟಿಸಿದಂಥ ದೇವಸ್ಥಾನಗಳು ಅಂತ. ಅದು ಕೋಟೆ ಪೇಟೆ ಆಯಿತು. ಈ ಕೋಟೆ ಪೇಟೆಯ ಹೊರಗಡೆ ಅನೇಕ ದೇವಸ್ಥಾನಗಳು ಕಟ್ಟಿದರು. ಉದಾಹರಣೆಗೆ ಇವರು ಇಲ್ಲೇ ಇರುವ ಗವಿಗಂಗಾಧರೇಶ್ವರ ದೇವಸ್ಥಾನ, ಅದು ಮೊದಲೇ ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ. ಆದರೆ ಇವರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದೆ. ಅವರು ಶಿವಗಂಗೆಯಲ್ಲಿ ಗವಿಗಂಗಾಧರೇಶ್ವರ ಇದ್ದಾರೆ, ಅದಕ್ಕೆ ಅನನ್ಯ ಭಕ್ತರು ಅವರು. ಅಲ್ಲಿ ಪೂಜೆಗಳು ಮಾಡಿಕೊಂಡು ಅದಕ್ಕೆ ದಾನದತ್ತಿಗಳನ್ನು ಅವರು ಕೊಟ್ಟಿದ್ದಾರೆ. ಯಾರಿಗೆ ಸರ್? ಅಲ್ಲಿ ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ. ಹೇಳ್ತೀನಿ. ಇಲ್ಲಿ ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ. ಈ ಗವಿಗಂಗಾಧರೇಶ್ವರ ದೇವಸ್ಥಾನ ಪುರಾಣ ಕಾಲದಿಂದ ಇತ್ತು ಅನ್ನೋದಕ್ಕೆ ಅದಕ್ಕೂ ಅನೇಕ ಐತಿಹ್ಯಗಳಿದೆ. ಇಲ್ಲಿ ಗೌತಮ ಋಷಿಗಳು ತಪಸ್ಸು ಮಾಡಿರೋ ಜಾಗ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲೇ ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ. ಅಲ್ಲಿ ಜೀರ್ಣೋದ್ಧಾರ ಮಾಡಿ ಅವರು ಅನೇಕ ಪೂಜಾ ಸಾಮಗ್ರಿಗಳನ್ನ ರಾಜರು ದೇವಸ್ಥಾನಕ್ಕೆ ಕೊಡಬೇಕಾಗಿತ್ತು. ವರ್ಷನೂ ಮುಂದಕ್ಕೆ ನಾನು ಕೊಡೋಕ್ಕಾಗುತ್ತೋ ಇಲ್ವೋ ಅಂತೇಳಿ ಅದನ್ನು ಕಲ್ಲುಗಳಲ್ಲಿ ಅಲ್ಲಿ ಸೂರ್ಯಪಾನ ಚಂದ್ರಪಾನ ಅಂತೇಳಿ ತ್ರಿಶೂಲ ಇದನ್ನೆಲ್ಲ ಅವರು ದೇವಸ್ಥಾನಕ್ಕೆ ಕೊಡಬೇಕಾಗಿತ್ತಲ್ವ ವರ್ಷಕ್ಕೊಮ್ಮೆ, ಅದನ್ನು ಕಲ್ಲಲ್ಲೇ ಮಾಡಿ ಇಟ್ಟಿದ್ದಾರೆ ಅವರು. ಆಮೇಲೆ ಅದರ ಪಕ್ಕದಲ್ಲೇ ಇರುವ ಬಸವನ ಗುಡಿ, ದೊಡ್ಡ ಗಣಪತಿ ದೇವಸ್ಥಾನ, ಆಮೇಲೆ ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಇದನ್ನೆಲ್ಲ ಅವರ ಕಾಲದಲ್ಲೇ ಇಲ್ಲಿ ಕಟ್ಟಿರೋದು. ಕೆಂಪೇಗೌಡರ ಕಾಲದಲ್ಲೇ ಕಟ್ಟಿರೋದು. ಈ ಗವಿಗಂಗಾಧರೇಶ್ವರದಿಂದ ಶಿವಗಂಗೆಗೆ ಒಂದು ಮಾರ್ಗ ಇದೆ ಅಂತ ಹೇಳ್ತಾರಲ್ಲ ಸರ್, ಭೂಮಾರ್ಗ, ಅಂಡರ್ಗ್ರೌಂಡ್ ವೇ ಇದೆ ಅಂತ ಹೇಳ್ತಾರಲ್ಲ, ಸುರಂಗ ಮಾರ್ಗ, ಅದ್ರ ಬಗ್ಗೆ ಏನಾದರೂ ವಿಷಯ ಇದೆಯಾ ಸರ್? ಇಲ್ಲಿ ಈ ದೇವಸ್ಥಾನದಲ್ಲಿ ಒಂದು ಐತಿಹ್ಯ ಇದೆ. ಏನಪ್ಪ ಅಂತಂದರೆ
ಇಲ್ಲಿ 2 ಸುರಂಗಗಳಿದೆ. ನಾವು ಈಗಲೂ ಆ ಸುರಂಗದಲ್ಲಿ ಒಳಗೋಗಿ ಬರ್ಬೋದು. ಒಂದು ಸುರಂಗದಲ್ಲಿ ಒಳಗೋದ್ರೆ ಇಲ್ಲಿ ಅನೇಕ ದೇವತಾ ಮೂರ್ತಿಗಳು ಮತ್ತು ಗೌತಮ ಋಷಿಗಳು ಮತ್ತು ಭಾರದ್ವಾಜ ಋಷಿಗಳ ಶಿಲ್ಪಗಳಿದೆ. ಹಾಗೆ ಪ್ರದಕ್ಷಿಣೆ ಮಾಡ್ಕೊಂಡು ಆಚೆ ಬರ್ತೀವಿ. ಮತ್ತು ಎಡಭಾಗದಲ್ಲಿ ಇನ್ನೊಂದು ಸುರಂಗ ಮಾರ್ಗ ಇದೆ, ಅದರಲ್ಲೂ ನಾವು ಹೋಗ್ಬೋದು. ನೀವು ಸ್ವಲ್ಪ ಒಳಗೆ ಹೋದ ತಕ್ಷಣವೇ ಆ ರಸ್ತೆ ಎಡಭಾಗದಲ್ಲಿ 2 ಡೈವರ್ಟ್ ಆಗಿದೆ, ಸ್ವಲ್ಪ ಕಾಣುತ್ತೆ, ಒಳಗೆ ನೋಡ್ಬೋದು. ಒಂದು ಜನಗಳ ನಂಬಿಕೆ, ಒಂದು ಐತಿಹ್ಯ ಅಂತಂದರೆ ಆ ರಸ್ತೆ ಇಲ್ಲಿಂದ ಶಿವಗಂಗೆ ಮತ್ತು ಕಾಶಿಗೆ ಹೋಗಿ ತಲುಪುತ್ತಂತೆ. ಈಗಲೂ ಆ ಸುರಂಗಗಳಿದೆ. ಅಲ್ಲಿ ಶಿವಗಂಗೆಯಲ್ಲೂ ಅದೇ ಸುರಂಗ ಇದೆ. ಶಿವಗಂಗೆಯಲ್ಲೂ ಕೂಡ ಸುರಂಗದ ಎಂಡ್ ಪಾಯಿಂಟ್ ಇದೆ. ಎಲ್ಲಿದೆ? ಕೆಳಗಿದೆ, ದೇವಸ್ಥಾನದ ಮುಂದುಗಡೆ. ಕೆಳಗಡೆ ದೇವಸ್ಥಾನ ಇಲ್ಲ, ಮೇಲೆ ಬೆಟ್ಟದ ಮೇಲೆ ಟಾಪ್ ಅಲ್ಲ, ಸ್ವಲ್ಪ ಹತ್ತಿದ್ರೆ ಗಂಗಾಧರೇಶ್ವರ ದೇವಸ್ಥಾನ ಇದೆ. ಅದು ಹೊಳಕಲ್ ತೀರ್ಥ, ಅದು ಇನ್ನ ಮೇಲೆ. ಅಲ್ಲೂ ಇನ್ನ ಕೆಳಗಡೆನೆ ಸ್ವಲ್ಪ ಮೆಟ್ಲು ಹತ್ಕೊಂಡ ತಕ್ಷಣನೇ ಅಲ್ಲಿ ದೇವಸ್ಥಾನದ ಒಳಗೆ ಒಂದು ಸುರಂಗ ಮಾರ್ಗ ಇದೆ, ಅಲ್ಲಿಗೆ ಹೋಗಿ ಸೇರುತ್ತೆ ಅಂತ ಒಂದು ಐತಿಹ್ಯ. ಏನಕ್ಕಪ್ಪ ಇದು ಅಂತಂದರೆ, ಅದರಲ್ಲಿ ಒಂದು ಐತಿಹ್ಯ ಹೇಳಬೇಕು ಅಂತಂದರೆ, ಇಲ್ಲಿ ತ್ರಿಕಾಲ ಪೂಜೆ ಅಂತ ನಡೀತಾ ಇತ್ತು. ತ್ರಿಕಾಲ ಪೂಜೆ ಅಂದರೆ ಒಂದೇ ದಿನದಲ್ಲಿ ಗುಹೆ ಒಳಗಡೆ, ಬೆಟ್ಟದ ಮೇಲೆ, ನದಿ ದಡದಲ್ಲಿ 3 ಪೂಜೆಗಳು ಮಾಡೋದು. ಅದು ಜನಸಾಮಾನ್ಯರಿಗೆ ಸಾಧ್ಯವಾಗದ ಮಾತು. ಆದರೆ ಗೌತಮ ಋಷಿಗಳಲ್ವಾ, ಅವ್ರಿಗೊಂದು ಶಕ್ತಿ ಇರುತ್ತೆ. ಅವರು ಇಲ್ಲಿ ಪೂಜೆ ಮಾಡಿ, ಇಲ್ಲಿಂದ ಸುರಂಗದಲ್ಲಿ ಶಿವಗಂಗೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ನಂತರ ಸುರಂಗದಲ್ಲಿ ಕಾಶಿ ಹೋಗಿ ಮತ್ತೆ ಇಲ್ಲಿಗೆ ಬರ್ತಾ ಇದ್ರು ಅನ್ನೋದು ಒಂದು ಐತಿಹ್ಯ. ಓಕೆ. ಹಂಗಾಗಿ ಅವು ಅಲ್ಲಿಂದ ಕಂಟಿನ್ಯೂ ಆಗಿ ಬಂದಿದ್ದಾವೆ ಸುರಂಗದ ಕಥೆಗಳು. ಸುರಂಗಗಳು ಆ ರೀತಿ ಈಗಲೂ ನೀವು ಆ ದೇವಸ್ಥಾನದ ಹೋಗಿ ಕಾಶಿಗೆ ದಾರಿ, ಶಿವಗಂಗೆಗೆ ದಾರಿ ಅಂತ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಈ ದೇವಸ್ಥಾನಗಳು ಕಟ್ಟಿದ್ದು ಅಲ್ಲ ಕೆಂಪೇಗೌಡರೆ. ಅಂದರೆ ಅವರು ಬರೀ ಜನಾನುರಾಗಿ ಅಲ್ಲ, ದೈವ ಭಕ್ತರು ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು. ಬ್ಯೂಟಿಫುಲ್. ಅದಾದ ನಂತರ ಇದು ಒಳ್ಳೆ ವ್ಯಾಪಾರ ಕೇಂದ್ರ ಆಗೋಯಿತು. ಇನ್ನೊಂದು ಮತ್ತೆ ವೈಭವದಿಂದ ಇವರು ಆಳ್ತಾಯಿದ್ರು. ಈ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಆಧಾರ ಸ್ತಂಭವಾಗಿ ಇದ್ದರು. ಈ ಪ್ರಾಂತ್ಯದಿಂದ ವಿಜಯನಗರ ಸಾಮ್ರಾಜ್ಯನ ಒಳಗೆ ಬರೋಕ್ಕೆ ಯಾರಿಗೂ ಬಿಡ್ತಾ ಇರಲಿಲ್ಲ. ತುಂಬ ಪ್ರಬಲ ಸಾಮಂತ ರಾಜರಾಗಿ ಇಲ್ಲೇ ಆಳ್ತಾಯಿದ್ರು. ಬರೀ ವ್ಯಾಪಾರ ಕೇಂದ್ರಗಳ ಇದು ಮಾಡಿಕೊಂಡು ವ್ಯಾಪಾರಕ್ಕಷ್ಟೇ ಅವರು ಸೀಮಿತ ಆಗಿರಲಿಲ್ಲ, ರೈತರಿಗೆ ತುಂಬ ಅನುಕೂಲ ಮಾಡಿಕೊಡ್ತಾಯಿದ್ರು. ಅಂದರೆ ಅನೇಕ ಕೆರೆಗಳನ್ನ ಅವರು ಕಟ್ಟಿದ್ದಾರೆ. ಈಗ ಕೆಂಪೇಗೌಡ ಬಸ್ ನಿಲ್ದಾಣ ಇರುವ ಧರ್ಮಾಮುದಿ ಕೆರೆ, ಮತ್ತು ಇಲ್ಲೇ ಗವಿಪುರಮಲ್ಲಿರೋ ಕೆಂಪಾಂಬುದಿ ಕೆರೆ, ಜಕ್ಕರಾಯನ ಕೆರೆ, ಆಮೇಲೆ ಈ ಕಡೆ ಚೆನ್ನಮ್ಮನ ಕೆರೆ, ಈ ರೀತಿ ಅನೇಕ ಕೆರೆಗಳನ್ನ ಕಟ್ಟಿಸಿದ್ರು. ಯಾಕೆ ಅಂತಂದರೆ ಬರೀ ವ್ಯಾಪಾರ ನಡೆದ್ರೆ ಹೇಗೆ, ರೈತರಿಗೂ ಅವರು ಅನುಕೂಲ ಮಾಡಿಕೊಟ್ರು. ಈ ಕೆರೆಗಳು ಇತ್ತು ಅಂತಂದರೆ ಕುಡಿಯೋ ನೀರು ಸೌಕರ್ಯನೂ ಆಗುತ್ತೆ, ಮತ್ತು ವ್ಯವಸಾಯಕ್ಕೂ ಅವರು ಅನುಕೂಲ ಮಾಡಿಕೊಟ್ರು. ಈ ರೀತಿ ತುಂಬ ದೂರಾಲೋಚನೆಯಿಂದ ಅವರು ಆಡಳಿತ ನಡೆಸಿದ್ದಾರೆ. ಸೊ ಈ ಕೆರೆಗಳಲ್ಲಿ ನಮಗೆ ಇವಾಗ ಸಿಗೋದು ಒಂದೇ ಕೆಂಪಾಂಬುದಿ ಕೆರೆ ಒಂದೇ ಈಗ ಸಿಗೋದು. ಇನ್ನು ಎಲ್ಲನೂ ನಗರೀಕರಣದಲ್ಲಿ ಭರಾಟೆಯಲ್ಲಿ ಅನೇಕ ಕೆರೆಗಳು ಎಲ್ಲನೂ ಈಗ ಹೊರಟೋಗಿದ್ದಾವೆ. ಮನೆಗಳು ಬಂದು ಊರುಗಳಾಗಿ ಒಂದೊಂದು ಏರಿಯಾ ಆಗಿದೆ. ಅವರು ಮುಖ್ಯವಾದ್ದು ಏನು ಅಂತಂದರೆ ಈ ಬೆಂಗಳೂರಿಗೆ ಒಂದು ಎಲ್ಲೆನ ಕಟ್ಟಿದ್ದಾರೆ. ಉದಾಹರಣೆಗೆ ಇಲ್ಲಿ ಕಾಣ್ತಾ ಇರೋ ಕೆಂಪೇಗೌಡ ಗೋಪುರ, ಈ ಕಾವಲು ಗೋಪುರನೇ ಈಗ ನಮ್ಮ BBMPಯ ಚಿಹ್ನೆ ಆಗಿದೆ. ಆ ಶಾಸನದಲ್ಲಿ ವ್ಯಾಪಾರಸ್ಥರು ಎಲ್ಲೆಲ್ಲಿಂದ ಬಂದರು ಅನ್ನೋದಕ್ಕೆ ಅದರಲ್ಲಿ ಶಾಸನದಲ್ಲಿ ಬರೆದಿದ್ದಾರೆ. ಈ ಅಕ್ಕಪಕ್ಕದಲ್ಲಿರೋ ವೈರಿಗಳ ಕಣ್ಣು ಈ ಬೆಂಗಳೂರು ಮೇಲೆ ಬಿತ್ತು. ಏನಾದರೂ ಮಾಡಿ ಬೆಂಗಳೂರನ್ನ ವಶಪಡಿಸ್ಕೋಣ ಅಂತೇಳಿ ಬಿಜಾಪುರ್ನ ಸುಲ್ತಾನ ಆದಿಲ್ ಶಾಹಿ ಕಣ್ಣು ಇದರ ಮೇಲೆ ಬಿತ್ತು. ಇಬ್ಬರು ಸೇನಾಧಿಪತಿಗಳಿರ್ತಾರೆ, ಒಬ್ಬರು ರಣದುಲ್ಲಾ ಖಾನ್ ಮತ್ತು ಇನ್ನೊಬ್ಬರು ಶಹಾಜಿರಾವ್ ಭೋಸ್ಲೆ ಅಂತ. ಶಹಾಜಿರಾವ್ ಭೋಸ್ಲೆ ಹೆಸರು ಕೇಳಿರ್ಬೋದು ನೀವು.
ಶಿವಾಜಿ ಅವರ ತಂದೆ. ಛತ್ರಪತಿ ಶಿವಾಜಿ ಅವರ ತಂದೆ. ಅವರು ಯಲಹಂಕದಿಂದ ಬೆಂಗಳೂರನ್ನ ಕಟ್ಟಿ ಇದನ್ನು ಅಭಿವೃದ್ಧಿಪಡಿಸಿ ನಂತರ ಇಮ್ಮಡಿ ಕೆಂಪೇಗೌಡರು ಮಾಗಡಿಗೆ ಹೋಗಿರೋದಕ್ಕೆ ಅವ್ರನ್ನ ಮಾಗಡಿ ಕೆಂಪೇಗೌಡರನ್ನ ಕರೀತಾರೆ. ಸಾಮಾನ್ಯವಾಗಿ ಮೊದಲನೇ ಕೆಂಪೇಗೌಡರಿಗೆ ಮಾಗಡಿ ಕೆಂಪೇಗೌಡರು ಅಂತ ಕರೆಯಲ್ಲ.